ಆಯುರ್ವೇದದಲ್ಲಿ ಉಲ್ಲೇಖಿಸಲಾದ ಹಣ್ಣುಗಳು ಮತ್ತು ಅವುಗಳ ದೋಷ ಪರಿಣಾಮಗಳು. ಆಯುರ್ವೇದ ಮತ್ತು ಆಹಾರ ಸಂಬಂಧ. ಆಯುರ್ವೇದದ ಪ್ರಕಾರ ಆಹಾರವು ದೇಹದ 3 ದೋಷಗಳಾದ ವಾತ, ಪಿತ್ತ ಮತ್ತು ಕಫವನ್ನು ಸಮತೋಲನದಲ್ಲಿರಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣು. ಬಾಳೆಹಣ್ಣು ದೇಹಕ್ಕೆ ತಂಪು ನೀಡುತ್ತದೆ. ವಾತದ ದೋಷ ಹೆಚ್ಚಿದವರಿಗೆ ಇದು ಉತ್ತಮ, ಆದರೆ ಪಿತ್ತ ಹೆಚ್ಚಿರುವವರು ಮಧ್ಯಾಹ್ನದ ನಂತರ ಸೇವಿಸಬಾರದು. ದ್ರಾಕ್ಷಿ. ತಂಪು ಸ್ವಭಾವ ಹೊಂದಿರುವ ದ್ರಾಕ್ಷಿ ಪಿತ್ತದ ದೋಷವನ್ನು ಶಮನಗೊಳಿಸುತ್ತದೆ, ಮುಖ್ಯವಾಗಿ ರಕ್ತ ಶುದ್ಧಿಗೆ ಸಹಾಯ ಮಾಡುತ್ತದೆ. ಸೇಬು. ಸೇಬು ದೇಹಕ್ಕೆ ತಂಪು ನೀಡುತ್ತದೆ. ಇದು 3 ದೋಷಗಳಿಗೂ ಸಹ ಅನುರೂಪವಾಗಿದ್ದು ಮುಖ್ಯವಾಗಿ ಪಿತ್ತ ಹಾಗೂ ವಾತದ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಕಿತ್ತಳೆ. ಕಿತ್ತಳೆ ಸ್ವಲ್ಪ ಹುಳಿ ಇರುವುದರಿಂದ ಕಫ ದೋಷ ಇರುವವರಿಗೆ ಉತ್ತಮ, ಆದರೆ ವಾತ ಹೆಚ್ಚಿದವರು ಹೆಚ್ಚು ಸೇವಿಸಬಾರದು. ಮಾವು. ಹುಳಿ ಮಾವು ಪಿತ್ತವನ್ನು ಹೆಚ್ಚಿಸುತ್ತದೆ, ಆದರೆ ಹಾಲಿನೊಂದಿಗೆ ಮಾವನ್ನು ಸೇವಿಸುವುದು ಆಯುರ್ವೇದದಲ್ಲಿ ತೀವ್ರವಾಗಿ ತಡೆಯಲ್ಪಟ್ಟಿದೆ. ಅನಾನಸ್. ಅನಾನಸನ್ನು ಹೆಚ್ಚು ಸೇವಿಸಿದರೆ ಪಿತ್ತ ಮತ್ತು ವಾತವನ್ನು ಹೆಚ್ಚಿಸಬಹುದು. ಇದು ಕಫ ದೋಷದವರಿಗಷ್ಟೇ ಪ್ರಯೋಜನಕಾರಿ. ಬೆರ್ರಿಗಳು. ಸ್ಟ್ರಾಬೆರಿ, ಬ್ಲೂಬೆರ್ರಿ ಹಣ್ಣುಗಳು ಪಿತ್ತ ಮತ್ತು ಕಫದ ದೋಷಗಳ ಶಮನಕ್ಕೆ ಸಹಾಯ ಮಾಡುತ್ತವೆ. ಇವನ್ನು ಆಧುನಿಕ ಆಯುರ್ವೇದದಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಸೇವಿಸುವ ಸಮಯದ ಮಹತ್ವ. ಹಣ್ಣುಗಳನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನವೇ ಸೇವಿಸಬೇಕು. ರಾತ್ರಿ ಸೇವಿಸುವುದರಿಂದ ದೋಷ ಬದಲಾವಣೆ ಸಂಭವಿಸಬಹುದು.